ನಮಸ್ತೆ. ವಧು ಸೀರಿಯಲ್ನ 81ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ವಧುಗೆ ಎಲ್ಲರೂ ಹೊರಗೂಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ ಇರ್ತಾರೆ. ಅದಕ್ಕೆ ವಧುನೂ ಒಪ್ಕೊಂಡಿರ್ತಾಳೆ. ಆದರೆ ಅಪ್ಪ ಅಮ್ಮ ಅವಳ ಕಷ್ಟನ ಅರ್ಥ ಮಾಡಿಕೊಂಡು ಹೊರಗೆ ಹೋದರೆ ತುಂಬ ದುಡ್ಡಾಗುತ್ತೆ, ಹೋಗೋದು ಬೇಡ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅದು ಒಂದಿನ ಅಲ್ವಾ ಅಮ್ಮ, ಏನೂ ಆಗಲ್ಲ, ಹೊರಗೆಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಹೊರಗೆ ಊಟಕ್ಕೆ ಹೋಗೋಣ ಅಂತ ಒಪ್ಕೊಂಡಿದ್ದಕ್ಕೆ ಸಚಿನ್ ನೋಡ್ದ, ಮಗಳೇ ಊಟ ಕೊಡಿಸ್ತೀನಿ, ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುವಾಗ ಅಪ್ಪ ಅಮ್ಮ ಯಾಕೆ ಬೇಡ ಅಂತ ಅನ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ದಿಶಾ ದುಡ್ಡಿದೆ ಅಂತ ಅಂದ್ಬಿಟ್ಟು ಹೇಗೋ ಖರ್ಚು ಮಾಡೋಕ್ಕಾಗಲ್ಲ ಅಲ್ವಾ ಅಂತ ದಿಶಾ ಹೇಳ್ತಾಳೆ. ಸಚಿನ್ ದೇವ್ರು ವರ ಕೊಟ್ಟರು, ಪೂಜಾರಿ ವರ ಕೊಡ್ಲಿಲ್ವಂತೆ, ಅದೇ ನಿಜ ಆಯಿತು, ನಿಮ್ಮ ಅಕ್ಕನ ವಿಷಯದಲ್ಲಿ ನೀವು ಅದೇ ಥರನೋ ಅಂತ ಹೇಳ್ತಾನೆ. ದಿಶಾ ಹೌದು, ನೀವೆಲ್ಲ ಬೇಕಾದರೆ ಹೋಗ್ಬಿಟ್ಟು ಬನ್ನಿ, ನಾನು ಮನೆಯಲ್ಲೇ ಇರ್ತೀನಿ, ನಾನು ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದೇವ್ಕಿ ನೋಡ್ರಿ ನಮ್ಮ ದಿಶಾ ಎಷ್ಟು ಚೆನ್ನಾಗಿ ನಮ್ಮ ವಧು ಕಷ್ಟನ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಶಂಕರ್ ಅವರು ಹೌದು, ಎಷ್ಟೇ ಆದರೂ ಅದು ತಂಗಿ ಅಲ್ವಾ, ಕೊನೆ ತಂಗಿ ಅಲ್ವಾ, ಎಷ್ಟೇ ಆದರೂ ದಿಶಾ ಅಂತ ಹೇಳ್ತಾರೆ. ಗೀತಾ ಕೂಡ ವಧು ನಿನ್ಗೆ ಕಷ್ಟ ಆಗುತ್ತೆ, ಹೋಗೋದು ಬೇಡ ಬಿಡು ಅಂತ ಹೇಳ್ತಾಳೆ. ಭೂಮಿ ಕೂಡ ಅಕ್ಕ ಬೇಡ ಅಕ್ಕ ಇವಾಗ ಹೋಗೋದು, ಸ್ಯಾಲ್ರಿ ಬಂದ್ಮೇಲೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ವಧು ಇಲ್ಲ ಹೋಗೋಣ, ಇವಾಗ ಎಲ್ರು ಹೋಗೋಣ ಅಂತ ಇಷ್ಟಪಟ್ಟ ಮೇಲೆ ಹೋಗೋಣ, ದಿಶಾ ನೀನ್ ಕೂಡ ಬರ್ತಾ ಇದೀಯಾ ಅಂತ ವಧು ಹೇಳ್ತಾಳೆ. ಸಚಿನ್ ಇನ್ನೇನು ಪರ್ಮಿಷನ್ ಸಿಕ್ಕಾಯ್ತಲ್ಲ, ಯಾವ ಹೋಟೆಲ್ಗೆ ಹೋಗೋಣ, 5 ಸ್ಟಾರ 7 ಸ್ಟಾರ ಅಂತ ಹೇಳ್ತಾನೆ. ಭೂಮಿ ಅದೆಲ್ಲ ನಿಮ್ಮಂಥವ್ರಿಗೆ ಸರಿ, ನಮ್ಮಂಥವ್ರಿಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸಚಿನ್ ಇನ್ನೇನು ಫುಟ್ಪಾತಲ್ಲಿ ತಿನ್ನಕ್ಕಾಗುತ್ತಾ ಅಂತ ಸಚಿನ್ ಹೇಳ್ತಾನೆ. ವಧು ಬಾವ ಒಳ್ಳೆ ಹೋಟೆಲ್ಗೆ ಹೋಗೋಣ, ಯಾವ ಹೋಟೆಲ್ಗೆ ಹೋಗ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಸಚಿನ್ ಓಕೆ, ನಾನು ಇವಾಗಲೇ ಇಂಟರ್ನೆಟಲ್ಲಿ ಚೆಕ್ ಮಾಡ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ ಫೋನ್ ತೊಗೊಂಡು. ಎಲ್ಲರೂ ಸರಿ ನಡೀರಿ ಹೊರಡೋಣ, ಟೈಮ್ ಆಗುತ್ತೆ, ಎಲ್ಲರೂ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಹೋದ್ಮೇಲೂ ವಧು ಅಪ್ಪ ಅಮ್ಮ ಮಾತ್ರ ಅಲ್ಲಿಂದ ಹೋಗಿರೋದಿಲ್ಲ. ಅದಕ್ಕೆ ವಧು ಅಮ್ಮ ನೀವ್ಯಾಕೆ ಇಬ್ಬರು ಇಲ್ಲೇ ಇದ್ದೀರಾ, ಹೋಗಿ ನೀವೂ ರೆಡಿಯಾಗಿ ಅಂತ ವಧು ಹೇಳ್ತಾಳೆ. ಅದಕ್ಕೆ ಶಂಕರ್ ಅವರು ನಿನಗೆ ಎಲ್ಲರಿಗೂ ಊಟ ಕೊಡಿಸೋವಷ್ಟು ದುಡ್ಡಿದೆಯೇನಮ್ಮ ಅಂತ ಶಂಕರ್ ಅವ್ರು ಕೇಳ್ತಾರೆ. ವಧು ತಲೆ ಕೆಡ್ಸ್ಕೊಬೇಡಿ ಅಪ್ಪ, ನನ್ನ ಹತ್ರ ದುಡ್ಡಿದೆ, ಹೋಗಿ ರೆಡಿಯಾಗಿ ಅಂತ ಹೇಳ್ತಾಳೆ. ಅದಕ್ಕೆ ದೇವ್ಕಿ ನಮಗೆ ಇಷ್ಟ ಇಲ್ಲ ಅಂತ ಅಂದರು, ಹೋಗಿ ರೆಡಿ ಆಗ್ತೀವಮ್ಮ, ಬರ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ವಧು ಅಮ್ಮ ನೀನು ಖುಷಿಯಿಂದನೇ ಬಾರಮ್ಮ, ನಾವು ಈ ಥರ ಎಲ್ಲ ಹೊರಗೋಗಿ ತುಂಬಾ ದಿನಗಳಾಗೋಯ್ತು, ವರ್ಷಗಳೇ ಆಗೋಯ್ತು, ನಾವು ಚಿಕ್ಕವರಿದ್ದಾಗ ಅಪ್ಪ ನಮ್ಮನ್ನು ವಿ ಪುರಂಗೆ ಕರ್ಕೊಂಡು ಹೋಗ್ತಾಯಿದ್ರು, ಫುಡ್ ಸ್ಟ್ರೀಟ್ಗೆ ಅಂತ ಹೇಳ್ತಾಳೆ. ಶಂಕರ್ ಅವರು ಮಕ್ಕಳು ಚಿಕ್ಕವರಿದ್ದಾಗ ಕೊಡಿಸೋದಕ್ಕೆ ಯಾವುದೇ ರೀತಿ ಯೋಚನೆ ಬರಲ್ಲ, ಆದರೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಯೋಚನೆ ಆಗುತ್ತೆ, ಯಾಕೆ ಅಂದರೆ ದುಡಿಯೋ ಕೈ ನಿಂತೋಗಿರುತ್ತಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ವಧು ಅಪ್ಪ ನಾವು ಚಿಕ್ಕವರಿದ್ದಾಗ ನೀವು ಮಾಡ್ತಾಯಿದ್ರಿ, ಇವಾಗ ನಾವು ಮಾಡಬೇಕು, ಅದೇ ತಾನೇ ಕರ್ತವ್ಯ, ನಾನು ನೋಡ್ಕೊತೀನಿ ಅಪ್ಪ, ನೀವು ಅದಕ್ಕೆ ತಲೆ ಕೆಡಿಸ್ಕೊಬೇಡಿ, ಅಪ್ಪ ರೆಡಿಯಾಗಿ ಅಮ್ಮ ಅಪ್ಪನ ಕರ್ಕೊಂಡು ಹೋಗಿ ಬೇಗ ರೆಡಿಯಾಗಿ ಹೊರಡೋಗಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಕಳಿಸ್ತಾಳೆ. ಇಬ್ರು ಅಲ್ಲಿಂದ ಹೋದ್ಮೇಲೆ ವಧುಗೆ ಚಿಂತೆ ಆಗುತ್ತೆ. ಹೋದಾಗ ನನ್ನ ಹತ್ರ ಇರೋ ದುಡ್ಡು ಪೂರ್ತಿ ಖರ್ಚಾದ್ರೂ ಪರವಾಗಿಲ್ಲ, ಆದರೆ ಮರ್ಯಾದೆ ಹೋಗೋ ಥರ ದುಡ್ಡು ಜಾಸ್ತಿ ಆಗದೆ ಇರ್ಲಪ್ಪ, ಏನು ಮಾಡೋದು ದೇವ್ರೆ ಅಂತ ಕೇಳ್ಕೊತಾ ಇರ್ತಾಳೆ ದೇವ್ರ ಹತ್ರ. ಎಲ್ಲರೂ ಖುಷಿನ ಹಾಳು ಮಾಡೋಕೆ ನನಗಿಷ್ಟ ಇಲ್ಲ, ಎಲ್ಲರೂ ತುಂಬ ಖುಷಿಯಿಂದ ಹೊರಟಿದ್ದಾರೆ, ಎಲ್ಲದೂ ಸರಿಯಾಗಿ ಮ್ಯಾನೇಜ್ ಆಗೋ ಥರ ಮಾಡು ದೇವ್ರೆ ಅಂತ ವಧು ದೇವ್ರ ಹತ್ರ ಬೇಡ್ಕೊತಾಳೆ. ಈ ದಿಶಾ ಸಾರ್ಥಕ್ಕೆ ಫೋನ್ ಮಾಡಿರ್ತಾಳೆ. ಸಾರ್ಥಕ್ ಹೆಲೋ ಫ್ರೆಂಡ್, ಕೊಟ್ಟಿದ್ದ ಲಿಸ್ಟ್ ಪ್ರಕಾರ ಎಲ್ಲ ಗ್ರೋಸರೀಸು ಮನೆಗೆ ಬಂದಿತ್ತು ತಾನೇ, ಹಾಗೆ ನಿನ್ನ ಇಷ್ಟವಾದ ಚಾಕ್ಲೇಟ್ ಕೂಡ ತಾನೇ, ಇರು ಮುಂದೆ ವಾಷಿಂಗ್ ಮಿಷಿನು, ಫ್ರಿಜ್ಜು, AC ಎಲ್ಲ ಬರ್ತಾ ಹೋಗುತ್ತೆ, ಹೀಗೇನೆ ನಾನು ಇನ್ನೂ ವಧುಗೆ ಎಷ್ಟೊಂದು ದುಡ್ಡು ಕೊಡಬೇಕು ಗೊತ್ತಾ ದಿಶಾ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ದಿಶಾ ಈಗಲೇ ಬೇಡ ಫ್ರೆಂಡ್, 1 ಮಂತ್ ಆಗಲಿ, ಆವಾಗ ಸ್ಯಾಲ್ರಿ ಬಂದಿರುತ್ತೆ, ಆವಾಗ ಕಳಿಸ್ಕೊಡಿವ್ರಂತೆ, ನೀವೆಷ್ಟು ಒಳ್ಳೆಯವರು ಗೊತ್ತಾ, ನೀವು ಮಾಡಿರೋ ಈ ಹೆಲ್ಪಲ್ಲಿ ನಮ್ಮ ಮನೆಯವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ, ಎಲ್ಲರ ಮುಖದಲ್ಲೂ ನಗು ಇದೆ ಫ್ರೆಂಡ್, ಸಾಧ್ಯ ಆಗಿದ್ದು ನಿಮ್ಮಿಂದ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಗ್ರೋಸರೀಸ್ ಕಳಿಸ್ಕೊಟ್ಟಿದ್ದು ಅಂತ ಏನೂ ಡೌಟ್ ಬಂದಿಲ್ಲ ಅಲ್ವಾ ದಿಶಾ ಅಂತ ಕೇಳ್ತಾರೆ. ಅದಕ್ಕೆ ದಿಶಾ ಇಲ್ಲ ಫ್ರೆಂಡ್, ಡೌಟ್ ಬಂದಿರೋದೇನೋ ನಿಜ, ಆದರೆ ನೀವೇ ಕಳಿಸಿದ್ದೀರಾ ಅಂತ ಗೊತ್ತಿಲ್ಲ, ಯಾಕೆಂದರೆ ಡೀಲ್ ಆಗಿರೋದು ನಿಮ್ಮ ಮಧ್ಯದಲ್ಲೇ ಅಲ್ವಾ ಅಂತ ಅಂದ್ಬಿಟ್ಟು ದಿಶಾ ಹೇಳ್ತಾಳೆ. ನಿಮ್ಮ ಮನೆಯವ್ರು ಖುಷಿಯಾಗಿದ್ರೆ ನನಗಷ್ಟೇ ಸಾಕು ಅಂತ ಸಾರ್ಥಕ್ ಹೇಳ್ತಾರೆ. ದಿಶಾ ಓಕೆ ಬಾಯ್ ಫ್ರೆಂಡ್ ಅಂತ ಫೋನ್ ಕಟ್ ಮಾಡ್ತಾಳೆ. ಫೋನ್ ಕಟ್ ಮಾಡಿ ಈ ಕಡೆ ತಿರ್ಗೋ ಅಷ್ಟರೊಳಗಡೆ ಅಲ್ಲಿ ವಧು ಬಂದು ನಿಂತಿರ್ತಾಳೆ. ಅದಕ್ಕೆ ದಿಶಾ ಫುಲ್ ಗಾಬರಿ ಆಗ್ತಾಳೆ, ಯಾವಾಗ ಬಂದಿರ್ಬೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆದಿ ಫುಲ್ ಟಿಪ್ ಟಾಪ್ ಆಗಿ ಆ ವೀಕ್ಷಿ ಜೊತೆ ಹೊರಗೆ ಹೋಗ್ತೀನಿ ಅನ್ನೋ ಜೋಶಲ್ಲಿ ರೆಡಿಯಾಗಿ ಹೊರಗಡೆ ಹಾಲಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರ್ತಾನೆ. ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ವೀಕ್ಷಿತಾ ಇನ್ನೂ ಬಂದಿರಲ್ಲ, ವೀಕ್ಷಿತಾ ಇನ್ನೂ ಬಂದಿಲ್ಲ, ರೆಡಿಯಾಗಿ ಏನಾದರೂ ನಾನೇ ಫೋನ್ ಮಾಡಲಿ ಅಂತ ಕಾಯ್ತಾ ಇರ್ಬೋದಾ, ವೀಕ್ಷಿತಾ ಬರ್ತೀನಿ ಅಂತ ಹೇಳಿದ್ದಾಳೆ, ಬರಬಹುದಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ.
ಸರಿ ನಾನೇ ಫೋನ್ ಮಾಡಿ ನೋಡೋಣ, ಏನಾದರೂ ಬರ್ತೀನಿ ಅಂತ ನಾನೇ ಫೋನ್ ಮಾಡಲಿ ಅಂತ ಅಂದ್ಬಿಟ್ಟು ಅವ್ರು ವೆಯ್ಟ್ ಮಾಡ್ತಾ ಇರ್ಬೋದಾ ಅಂತ ಫೋನ್ ತೆಗೆದು ಫೋನ್ ಮಾಡ್ತಾನೆ. ಫಾರ್ ದ ಫಸ್ಟ್ ಟೈಮ್ ನಾನು ವೀಕ್ಷಿತಂಗೆ ಕಾಲ್ ಮಾಡ್ತಾಯಿದ್ದೀನಿ, ಆದರೆ ಪರವಾಗಿಲ್ಲ, ರುಕ್ಸೆ ವೀಕ್ಷಿತ ಅಲ್ವಾ ಅಂತ ಅಂದ್ಬಿಟ್ಟು ಕಾಲ್ ಮಾಡ್ತಾನೆ. ವೀಕ್ಷಿತ ಕಟ್ ಮಾಡ್ತಾಳೆ ಫೋನ್ ಕಟ್ ಮಾಡಿ ಆ ಕಡೆ ವೆಯ್ಟ್ ಮಾಡೋ ಅಷ್ಟರೊಳಗಡೆ ವೀಕ್ಷಿತನ ಸೌಂಡು ಆ ಕಡೆಯಿಂದ ಬರುತ್ತೆ. ಸ್ಟೆಪ್ ಮೇಲೆ ಟಕ್ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಆದಿ ಅದನ್ನು ನೋಡಿ ಫುಲ್ಲು ಸ್ಟನ್ನಾಗಿ ನಿಂತ್ಕೊತಾನೆ. ವೀಕ್ಷಿತ ಬರೋ ಇದನ್ನು ಸ್ಟೈಲ್ನ ನೋಡಿ ವಾವ್ ಇನ್ನು ಸಕ್ಕತ್ತಾಗಿದ್ದಾಳೆ ಅನ್ನೋ ರಿಯಾಕ್ಷನ್ ಅವನ್ನ ಇದರಲ್ಲಿ ಫೇಸಲ್ಲಿ ಕಾಣಿಸ್ತಾ ಇರುತ್ತೆ. ವೀಕ್ಷಿತ ಆದಿ ಕಣ್ಮುಂದೆ ಬಂದು ನಿಂತ್ಕೊತಾಳೆ. ಆದಿ ಅವಳನ್ನ ನೋಡಿಕೊಂಡು, ಸಾರಿ, ಇನ್ಮೇಲೆ ನಾನು ನಿನ್ನನ್ನು ನೋಯಿಸಲ್ಲ, ನಿನಗೆ ಬೈಯಲ್ಲ, ನಿನ್ನನ್ನು ರಾಣಿ ಥರ ನೋಡ್ಕೊತೀನಿ, ನಾನು ಮಾಡಿರೋ ತಪ್ಪನ್ನ ಕ್ಷಮಿಸ್ತೀಯಾ ಮೈ ಡಿಯರ್ ಅಂತ ಕೇಳ್ತಾನೆ. ಅದಕ್ಕೆ ರುಕ್ಸ್ ತಲೆ ಅಲ್ಲಾಡಿಸ್ತಾಳೆ. ಅದಕ್ಕೆ ಆದಿ, ಓ ಮೈ ಗಾಡ್, ನೀನು ನನ್ನನ್ನು ಕ್ಷಮಿಸ್ತಾ, ಐ ಕಾಂಟ್ ಬಿಲೀವ್ ದಿಸ್, ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ವೀಕ್ಷಿತನ ಹಗ್ ಮಾಡ್ತಾನೆ. ಇವರು ತುಂಬ ಖುಷಿಯಿಂದ ತೇಲಾಡ್ತಾ ಇರ್ತಾರೆ. ಆದಿ ವೀಕ್ಷಿತನ ಎತ್ಕೊಂಡು ಮುದ್ದಾಡ್ತಾನೆ. ಅಯ್ಯೋ ವೀಕ್ಷಿತ ನನ್ನನ್ನು ಒಪ್ಕೊಂಡ್ಬಿಟ್ಲಾ, ನಿಜವಾಗ್ಲೂ ನನ್ನನ್ನು ಒಪ್ಕೊಂಡ್ಲಾ, ನನ್ನ ಕ್ಷಮಿಸ್ಬಿಟ್ಲಾ ಅನ್ನೋ ಖುಷಿನಲ್ಲಿ ಅವನು ತುಂಬಾ ತೇಲಾಡ್ತಾ ಇರ್ತಾನೆ. ರಿಯಾಲಿಟಿ ಬೇರೆಯೇ ಆಗಿರುತ್ತೆ. ಆದಿ ಕನ್ಸು ಕಾಣ್ತಾ ಇರ್ತಾನೆ. ಕನ್ಸು ಕಂಡ್ಕೊಂಡು ವೀಕ್ಷಿತನ ಮುದ್ದು ಮಾಡ್ತಾ ಇದ್ದೀನಿ ಅನ್ನೋ ಥರ ಒಂದು ಕಂಬಕ್ಕೆ ಮುದ್ದು ಮಾಡ್ತಾ ಇರ್ತಾನೆ. ನಾನು ಕನ್ಸು ಕಾಣ್ತಾ ಇದ್ದೀನ ಅಂತ ಮತ್ತೆ ವೀಕ್ಷಿತ ಬರೋದನ್ನೇ ವೆಯ್ಟ್ ಮಾಡ್ತಾ ನಿಂತಿರ್ತಾನೆ. ಆಚೆ ಈಚೆ ಓಡಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ವೀಕ್ಷಿತ ಮೇಲಿಂದ ಇಳಿದು ಬರ್ತಾಳೆ. ವೀಕ್ಷಿತ ಬಂದಮೇಲೆ ಹೊರಡೋಣ ವೀಕ್ಷಿ ಅಂತ ಹೇಳ್ತಾನೆ. ಅದಕ್ಕೆ ವೀಕ್ಷಿತ ಓಕೆ ಅಂತ ಹೇಳ್ತಾಳೆ. ಆದಿ ಕೈ ಕೊಡೋಕೆ ಹೋಗ್ತಾನೆ. ಅದಕ್ಕೆ ವೀಕ್ಷಿತ, ನಾನು ಬರ್ತೀನಿ ಅಂತ ಹೇಳಿದ್ದು ನೀನು ಏನೋ ಮಾತಾಡಬೇಕು ಅಂದಿದ್ದಕ್ಕೆ ಹೊರತು ನೀನು ಕೈ ಹಿಡ್ಕೊಳ್ಳೋದಕ್ಕಲ್ಲ ಅಂತ ಹೇಳ್ತಾಳೆ. ಆದಿ ಓಕೆ ಹೊರಡೋಣ ಅಂತ ಹೇಳ್ತಾನೆ. ವೀಕ್ಷಿತ ಓಕೆ ಅಂತ ಹೇಳ್ತಾಳೆ. ಮತ್ತೆ ಆದಿ, ಐ ಆಮ್ ಸಾರಿ ವೀಕ್ಷಿ, ನೀನು ಬರ್ತೀಯ ಅನ್ನೋ ಖುಷಿನಲ್ಲಿ ಕಾರ್ ಕೀ ತರೋದನ್ನೇ ಮರ್ತ್ಬಿಟ್ಟಿದ್ದೀನಿ, ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವೀಕ್ಷಿತ ಓಕೆ ಅಂತ ಹೇಳ್ತಾಳೆ. ದಿಶಾ ಭಯದಿಂದ ಯಾವಾಗ ಬಂದೆ ವಧು ಅಂತ ಕೇಳ್ತಾಳೆ. ಅದಕ್ಕೆ ವಧು, ನಿನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ದೆಲ್ಲ ಆವಾಗಲೇ ಬಂದೆ ಅಂತ ವಧು ಹೇಳ್ತಾಳೆ. ನನ್ನ ಫ್ರೆಂಡ್ ಸಾತ್ವಿಕ ಫೋನ್ ಮಾಡಿದ್ಲು, ಅವಳಿಗೆ ಏನೋ ಮ್ಯಾಮ್ ಏನೋ ಕ್ವಶನ್ ಕೊಟ್ಟಿದ್ರು, ನನಗದು ಅರ್ಥ ಆಗಿರಲಿಲ್ಲ, ಆ ಡೌಟನ್ನ ಕೇಳೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದೆ, ಅದನ್ನು ಕ್ಲಿಯರ್ ಮಾಡಿದ್ರು ಸಾರ್ಥಕ್ ಅಂತ ಹೇಳ್ತಾಳೆ. ಅದಕ್ಕೆ ವಧು, ಸಾರ್ಥಕ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ, ನಾನು ಯಾವಾಗ ಸಾರ್ಥಕ್ ಅಂತ ಅಂದೆ, ನಾನು ಹೇಳಿದ್ದು ಸಾತ್ವಿಕ ಅಂತ. ಅದಕ್ಕೆ ವಧು, ಕರೆಕ್ಟಾಗಿ ಹೇಳು, ನಿಜ ಹೇಳು, ಸರಿಯಾಗಿ ಸುಳ್ಳು ಹೇಳ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಎಲ್ಲೋ ನೀನು ಬೆಳಗ್ಗೆಯಿಂದ ಸಾರ್ಥಕ್ ಅವ್ರನ್ನ ನೆನ್ಪು ಮಾಡ್ಕೊತಾ ಇರಬೇಕು, ಅದಕ್ಕೆ ನಿನ್ನ ಬಾಯಲ್ಲಿ ಸಾರ್ಥಕ್ ಅಂತ ಬರ್ತಾ ಇದೆ ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಒಂದು ನಾನು ಯಾಕೆ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದಿಶಾ ಮೇಲೆ ರೇಗ್ತಾಳೆ. ಅದಕ್ಕೆ ದಿಶಾ, ನನ್ನ ಮೇಲೆ ರೇಗ್ತಾ ಇದೆಯಾ, ಅವ್ರ ಹತ್ರ ರೇಗೋ ಥರ ಅಂತ ದಿಶಾ ಹೇಳಿದ್ದಕ್ಕೆ ವಧು, ಸರಿ ಏನೋ ರೆಡಿ ಆಗಿಬಿಟ್ಟು ಬಾ ಬೇಗ ಅಂತ ಅಂದ್ಬಿಟ್ಟು ವಧು ಅಲ್ಲಿಂದ ಹೊರಡ್ತಾಳೆ. ಹೋದ್ಮೇಲೆ ದಿಶಾ, ಸದ್ಯ ಬಚಾವಾದರೆ ಸಿಗಾಕೊಂಡಿದ್ರೆ ಅಷ್ಟೇ ನನ್ನ ಕತೆ ಅಂತ ಹೇಳ್ಕೊತಾಳೆ. ವಧು ರೂಮಿಗೆ ಬಂದು ತಾನು ಬಚ್ಚಿಟ್ಟಿದ್ದು ದುಡ್ಡುಗಳೆಲ್ಲನೂ ಕೂಡಿಟ್ಟಿದ್ದು ದುಡ್ಡೆಲ್ಲನೂ ಬುಕ್ ಒಳಗಡೆ ಎಲ್ಲ ಹುಡುಕಿ ತೊಗೊತಾ ಇರ್ತಾಳೆ. ಹುಡುಕಿ ದುಡ್ಡನ್ನ ತೊಗೊಂಡು ಎಷ್ಟಿದೆ ಅಂತ ಕೌಂಟ್ ಮಾಡಿಕೊಂಡು, ಸದ್ಯ 1,500 ಇದೆ, ಏನಾದರೂ ಸಾಲ್ಟೇಜ್ ಆದರೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ, ಮ್ಯಾನೇಜ್ ಆದರೆ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದನ್ನು ದಿಶಾ ಹೊರಗಡೆಯಿಂದ ನಿಂತು ನೋಡ್ತಾಳೆ. ನೋಡಿ ವಧು ಕಷ್ಟಪಡ್ತಾ ಇರೋದನ್ನು ಅವಳಿಗೆ ನೋಡೋಕ್ಕಾಗ್ದೇ ಹೋಗಿ ಅವಳು ಚಿಲ್ಲರೆ ಕಾಸನ್ನ ಹುಂಡಿನ ಇಟ್ಟಿರ್ತಾಳಲ್ಲ, ಆ ಹುಂಡಿನ ತೊಗೊಂಡು ಬಂದು ವಧು ಮುಂದೆ ನಿಂತ್ಕೊತಾಳೆ. ಅದಕ್ಕೆ ವಧು, ಯಾಕೆ ಇನ್ನೂ ರೆಡಿ ಆಗಿಲ್ಲ, ಹೋಗಿ ದಿಶಾ ರೆಡಿ ಆಗು ಅಂತ ಹೇಳ್ತಾಳೆ. ಅದಕ್ಕೆ ರೆಡಿ ಆಗ್ತೀನಿ, ನಮ್ಮಮ್ಮ ಇನ್ನೂ ಮೇಕಪ್ ಹೊಳ್ಕೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವಳದು ಹುಂಡಿ ದುಡ್ಡನ್ನು ಕೊಡೋಕೆ ಹೋಗ್ತಾಳೆ ವಧುಗೆ. ಅದಕ್ಕೆ ವಧು, ಯಾಕೆ ದಿಶಾ ಇದನ್ನು ನನಗೆ ಕೊಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ, ನಿನ್ನ ಹತ್ರ ದುಡ್ಡಿಲ್ವಲ್ಲ ಎಲ್ರಿಗೂ ಊಟ ಕೊಡ್ಸೋಕ್ಕೆ, ಅದಕ್ಕೆ ಅಂತ ಹೇಳ್ತಾಳೆ. ಇಲ್ಲ, ನನ್ನ ಹತ್ರ ದುಡ್ಡಿದ್ದೆ, ನಾನು ಹಂಗೂ ಸಾಕಾಗಲಿಲ್ಲ ಅಂದರೆ ನಾನು ಕೆಲಸ ಮಾಡ್ತೀನಲ್ಲ ಅಲ್ಲಿ ಅಡ್ವಾನ್ಸ್ ತೊಗೊತೀನಿ ಅಂತ ವಧು ಹೇಳ್ತಾಳೆ. ದಿಶಾ, ಯಾವ ಆಫೀಸಿಂದ ದುಡ್ಡನ್ನ ಅಡ್ವಾನ್ಸ್ ಆಗಿ ತೊಗೊತೀಯ ವಧು, ನೀನು ಯಾವುದೂ ಕೆಲಸಕ್ಕೆ ಹೋಗ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಧು, ಏನು ಹೇಳ್ತಾ ಇದೆಯಾ ದಿಶಾ ಅಂತ ಕೇಳ್ತಾಳೆ. ಅದಕ್ಕೆ ದಿಶಾ, ನನಗೆ ಗೊತ್ತು ವಧು, ನೀನು ಯಾವ ಕೆಲಸಕ್ಕೂ ಹೋಗ್ತಾ ಇಲ್ಲ, ನೀನು ಸುಳ್ಳು ಹೇಳಿದೆಯಾ ಮನೆಯಲ್ಲೆಲ್ಲ, ಯಾವ ಕೆಲಸಕ್ಕೂ ನೀನು ಹೋಗ್ತಾ ಇಲ್ಲ ಅಂತ ನನಗೆ ಆಲ್ರೆಡಿ ಗೊತ್ತಿದೆ ಅಂತ ಹೇಳ್ತಾಳೆ. ಆದಿ ಕೀ ತೊಗೊಂಡು ಬರ್ತಾನೆ. ವೀಕ್ಷಿತ ಹೊರಡೋಣ ಅಂತ ಹೇಳ್ತಾನೆ. ಅದಕ್ಕೆ ವೀಕ್ಷಿತ ಮತ್ತು ಆದಿ ಹೊರಡ್ತಾರೆ. ಅಷ್ಟರೊಳಗಡೆ ಆದಿ ಅವರಮ್ಮ ಅಲ್ಲಿಗೆ ಬರ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅಮ್ಮ, ಅದು ಹೀಗೆ ಹೊರಗೆ ಹೋಗ್ತಾ ಇದ್ವಿ ಅಂತ ಆದಿ ಹೇಳ್ತಾನೆ. ಹೊರಗೆ ಅಂದರೆ ಎಲ್ಲಿಗೆ?
ಹೇಳ್ತಾಳೆ. ಅದಕ್ಕೆ ಆದಿ ಅಮ್ಮ ಹೀಗೆ ಸುಮ್ಮನೆ ಔಟಿಂಗ್ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು, ಹಾಗಾದರೆ ನನ್ನ ಫ್ರೆಂಡ್ ಫಂಕ್ಷನ್ ಇದೆ, ಅವ್ರ ಮನೆಗೆ ಹೋಗೋಣ ಬಾ ಅಂತ ಕರೀತಾಳೆ. ಅದಕ್ಕೆ ಆದಿ ಹಾಗಾದರೆ ಡ್ರೈವರ್ಗೆ ಹೇಳಲ್ಲ ಅಮ್ಮ ಅಂತ ಆದಿ ಹೇಳ್ತಾನೆ. ಅದಕ್ಕೆ ಓ ನಾನು ಡ್ರೈವರ್ ಜೊತೆ ಹೋಗಬೇಕಾ, ಯಾಕೆ ನೀನು ಬರೋಕ್ಕಾಗಲ್ವಾ, ನೀನು ಬಾ ಅಂತ ಕರೀತಾಳೆ. ಅದಕ್ಕೆ ಆದಿ ಅಲ್ಲಮ್ಮ, ನಾನು ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಹೊರಗೆ ಹೋಗಬೇಕು ವೀಕ್ಷಿತ ಜೊತೆಗೆ ಅಂತ ಅಂದ್ಬಿಟ್ಟು, ಹಾಗಾಗಿ ಅಥವಾ ನೀವು ಮುಂಚೆನೇ ಹೇಳಿದರೆ ನಾನು ನಿಮ್ಮ ಜೊತೆಗೇ ಬರ್ತಾ ಇದ್ದೆ ಅಲ್ವಾ ಹೇಳ್ತಾನೆ. ಅದಕ್ಕೆ ಆದಿಯವರಮ್ಮ ಸರಿ ಬಿಡಪ್ಪ ಆಯಿತು, ನಾನು ಇನ್ಮೇಲೆ ಎಲ್ಲೂ ಹೋಗಲ್ಲ ಮಗ ಅಂತ ಅಂದ್ಬಿಟ್ಟು ಮಮಕಾರ ತೋರಿಸಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಕೊಟ್ಟೆ ಅಂತ ಹೇಳ್ತಾಳೆ. ವೀಕ್ಷಿತ್ ಅಂತ ಓ ಸರಿ ನೀವು ಹೋಗ್ಬಿಟ್ಟು ಬನ್ನಿ, ನಾನು ಬರಲ್ಲ, ನಾನು ಎಲ್ಲಿಗೂ ಬರಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅಂತ ಅಂದ್ಬಿಟ್ಟು ವೀಕ್ಷಿತ ಹೇಳ್ತಾಳೆ. ಅಷ್ಟರೊಳಗಡೆ ಕಲ್ಲಿಗೆ ಬಂದು ವೀಕ್ಷಿತ ನಿಂತ್ಕೋ, ಇವರು ಹೊರಗೆ ಹೋಗಿ ಬರಲಿ ಚಿಕ್ಕಮ್ಮ, ನೀವು ಎಲ್ಲಿಗೆ ಹೋಗಬೇಕು ಹೇಳಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನು ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಮಗನ ಜೊತೆ ನಾನು ಹೊರಗೆ ಹೋಗಬೇಕು ಅಂತ ಅಂದರೂ ಕೆಲವೊಬ್ರು ಜನಗಳು ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಅದಕ್ಕೆ ಅದು ಯಾಕಮ್ಮ ಇಷ್ಟೊಂದು ಚಿಕ್ಕದನ್ನು ದೊಡ್ಡದು ಮಾಡ್ತಾ ಇದ್ದೀರಾ, ಯಾಕೆ ವೀಕ್ಷಿತಂಗೆ ಬೈತಾ ಇದ್ದೀರಾ, ನಾನೇ ಔಟಿಂಗ್ ಹೋಗೋಣ ಅಂತ ಹೇಳಿದ್ದು, ಅವಳದೇನೂ ತಪ್ಪಿಲ್ಲ ಇದರಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಸಾರ್ಥಕ್ ಚಿಕ್ಕಮ್ಮ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಮತ್ತೆ ಕರೀತಾನೆ. ಅದಕ್ಕೆ ಬೇಡ ಬಿಡಪ್ಪ, ನನ್ನ ಮಗನಿಗೆ ಇಲ್ಲದೆ ಇರೋವಂಥದ್ದು ನಿನಗೆ ಯಾಕೆ ತೊಂದರೆ, ಬಿಡಪ್ಪ, ನಾನು ಮಗ ಅನ್ನೋ ಮಮಕಾರದಲ್ಲಿ ಹೊರಗೆ ಹೋಗಬೇಕು ಮಗನ ಜೊತೆ ಅಂತ ಆಸೆ ಪಟ್ಟಿದ್ದೆ ತಪ್ಪ, ಬೇಡ ನಾನು ಎಲ್ಲೂ ಹೋಗಲ್ಲ ಬಿಡು ಅಂತ ಅಂದ್ಬಿಟ್ಟು ಅಲ್ಲಿಂದ ಅವ್ರ ಅಮ್ಮ ಹೊರಟ್ಬಿಡ್ತಾರೆ. ಅಲ್ಲಿಂದ ಹೋದ್ಮೇಲೆ ಸಾರ್ಥಕ್ ನೀವಿಬ್ಬರು ಹೊರಗೆ ಹೋಗ್ತಾ ಇರೋದು ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಫಾರ್ ದ ಫಸ್ಟ್ ಟೈಮ್ ನನ್ನ ತಮ್ಮನ ಜೊತೆ ನೀನು ಹೊರಗೆ ಹೋಗ್ತಾ ಇದೀಯಾ, ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾನೆ. ಅದಕ್ಕೆ ವೀಕ್ಷಿತ್ ಅಂತ ಏನೂ ಹೇಳ್ತಾನೆ ಬೇಜಾರು ಮಾಡಿಕೊಂಡು ಹೋಗ್ಬಿಡ್ತಾಳೆ. ಆದಿ ಲಿಸನ್ ವೀಕ್ಷಿತ ನಿಂತ್ಕೋ ಬಾ ಅಂತ ಅಂದ್ಬಿಟ್ಟು ಕರೀತಾನೆ, ಆದರೆ ಅವಳು ಕೇಳಿಸ್ಕೊಳ್ತಾನೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಇಲ್ಲಿ ದಿಶಾ ವಧು ಹತ್ರ ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾಳೆ. ನಿನಗೆಲ್ಲೂ ಕೆಲಸ ಸಿಕ್ಕಿಲ್ಲ ತಾನೇ, ನಿಜ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ವಧು ಇಲ್ಲ ದಿಶಾ, ನಿಜವಾಗ್ಲೂ ನಂಗೆ ಕೆಲಸ ಸಿಕ್ಕಿದೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಹೊಸ ಕೆಲಸ ಅಲ್ವಾ, ಟೆನ್ಷನ್ ಇದೆ ಅಷ್ಟೇ ಅಂತ ವಧು ಹೇಳ್ತಾಳೆ. ಅದಕ್ಕೆ ಸುಮ್ಮನೆ ಸುಳ್ಳು ಹೇಳಬೇಡ ವಧು, ನನಗೆ ಗೊತ್ತು ನಿನಗೆಲ್ಲೂ ಕೆಲಸ ಸಿಕ್ಕಿಲ್ಲ ಅಂತ, ನನ್ನ ಮೇಲೆ ಆಣೆ ಮಾಡಿ ಹೇಳು, ನಿನಗೆ ಕೆಲಸ ಎಲ್ಲೂ ಸಿಕ್ಕಿಲ್ಲ ತಾನೇ ಅಂತ ವಧು ಹತ್ರ ಆಣೆ ಮಾಡಿಸ್ಕೊತಾಳೆ. ತನ್ನ ತಲೆ ಮೇಲೆ ಇಟ್ಕೊಂಡು ನಿಜ ಹೇಳು, ನನ್ನ ಮೇಲೆ ಆಣೆ ಮಾಡಿ ಹೇಳು, ನಿನಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ತಾನೇ ಅಂತ ಅಂದ್ಬಿಟ್ಟು ವಧು ಹತ್ರ ದಿಶಾ ಕೇಳ್ತಾಳೆ. ಆ ಥರ ಕೇಳಿದಾದ್ಮೇಲೆ ವಧು ತುಂಬ ದುಃಖದಿಂದ ದಿಶಾನ ತಪ್ಕೊತಾಳೆ. ತಪ್ಕೊಂಡು ನಿಜ ದಿಶಾ ನೀನು ಹೇಳ್ತಾ ಇರೋದು ನಿಜ, ನನಗೆ ಯಾವ ಕೆಲಸನೂ ಸಿಕ್ಕಿಲ್ಲ, ನನಗೆ ಯಾವ ಕೆಲಸನೂ ಇಲ್ಲ ಇವಾಗ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ದಿಶಾ ಯಾಕೆ ಮತ್ತೆ ಎಲ್ಲರ ಹತ್ರ ಸುಳ್ಳು ಹೇಳಿದ್ಯಾ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಒಂದು ಚಿಕ್ಕಮ್ಮ ನಾನು ಕೆಲಸ ಮಾಡಿಲ್ಲ ಅಂತಂದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂತಾರೆ, ಮನೆ ಬಿಟ್ಟು ಹೋದರೆ ಅವ್ರ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ನಿಮ್ಮನ್ನೆಲ್ಲ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ, ಇಷ್ಟು ದಿನ ಜೇನುಗೂಡು ಥರ ಒಂದೇ ಮನೆಯಲ್ಲಿದ್ದೀವಿ, ಕಷ್ಟನೋ ಸುಖನೋ ಎಲ್ಲರೂ ಕೊನೆವರೆಗೂ ಹೀಗೆ ಇರಬೇಕು ಅನ್ನೋದು ನನ್ನ ಆಸೆ, ಏನು ಮಾಡಲಿ, ಒಬ್ಬ ಸಿಕ್ಕಿದ ಕೆಲಸನ ಬಿಟ್ಟೆ, ಅದಕ್ಕೋಸ್ಕರ ಚಿಕ್ಕಮ್ಮನ ಹತ್ರ ಕೆಲಸ ಇಲ್ಲ ಅಂತ ಹೇಳಿದ್ರೆ ಬರೀ ಚಿಕ್ಕಮ್ಮನಿಗಷ್ಟೇ ಅಲ್ಲ ಮನೆಯವರೆಲ್ರಿಗೂ ಬೇಜಾರಾಗುತ್ತೆ, ಅದಕ್ಕೋಸ್ಕರ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ ದಿನ ಈ ಸುಳ್ಳು ವಧು ಅಂತ ಕೇಳ್ತಾಳೆ. ಅದಕ್ಕೆ ಕೆಲಸ ಸಿಗೋವರೆಗೂ ಅಂತ ಅಂದ್ಬಿಟ್ಟು ವಧು ಹೇಳ್ತಾಳೆ. ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ಅಂತ ದಿಶಾ ಕೇಳ್ತಾಳೆ. ಅದಕ್ಕೆ ಖಂಡಿತ ನಂಬಿಕೆ ಇದೆ, ಇವತ್ತೆಲ್ಲ ನಾಳೆ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ವಧು ಹೇಳ್ತಾಳೆ. ಅದಕ್ಕೆ ದಿಶಾ ಸರಿ ಹಾಗಾದರೆ ನಿನ್ನ ಪ್ರಯತ್ನಕ್ಕೆ ನನ್ನಿಂದ ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು ಸರಿ ಈಗ ಸದ್ಯಕ್ಕೆ ನಾನು ಈ ಹುಂಡಿ ದುಡ್ಡನ್ನು ನಿನ್ನ ಹೋಟೆಲ್ ಖರ್ಚಿಗೆ ಬಳಸ್ಕೊ ಅಂತ ಅಂದ್ಬಿಟ್ಟು ಕೊಡೋಕೆ ಹೋಗ್ತಾಳೆ. ಅದು ತುಂಬ ಫೀಲ್ ಮಾಡಿಕೊಂಡು ತುಂಬ ಬೇಜಾರಿಂದ ಯಾಕೆ ದಿಶಾ ನಿಂಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಅಂತ ಕೇಳ್ತಾಳೆ. ಅದಕ್ಕೆ ದಿಶಾ ನಿನ್ನ ಜೊತೆ ಇದ್ದೀನಲ್ಲ ಅದಕ್ಕೆ ಅಂತ ದಿಶಾ ಹೇಳ್ತಾಳೆ. ಇಲ್ಲ ಪುಟ್ಟ, ಅಪ್ಪ ಅಮ್ಮನಿಗೆ ಎಷ್ಟು ಮಕ್ಕಳು ಕೂಡಿಟ್ಟಿರೋ ದುಡ್ಡನ್ನು ಬಳಸೋದಕ್ಕೆ ಬೇಜಾರಾಗುತ್ತೋ ಅಷ್ಟೇ ಬೇಜಾರು ಈಗ ನೀನು ಕೊಡ್ತಾ ಇರೋ ದುಡ್ಡನ್ನು ಬಳಸೋದಕ್ಕೆ ನಂಗೆ ಬೇಜಾರಾಗ್ತಾ ಇದೆ, ನನ್ನ ಹತ್ರ ಇದೆ ಇವಾಗ ಸದ್ಯಕ್ಕೆ, ಬೇಡ ತೊಗೊಂಡು ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ ಅಮ್ಮ ಬೈತಾಳೆ ಅಂತ ನೀನು ಬೇಜಾರು ಮಾಡ್ಕೋಬೇಡ, ಇದು ನೀನು ಅಪ್ಪ ದೊಡ್ಡಪ್ಪ ಕೊಟ್ಟಿರೋ ದುಡ್ಡನ್ನು ಕೂಡಿಟ್ಟಿರೋದು, ಇದು ನನ್ನ ದುಡ್ಡು, ನೀನು ಬಳಸ್ಕೋಬೋದು ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಬೇಡ ಪುಟ್ಟ ನೀನು ತೊಗೊಂಡೋಗು ಸದ್ಯಕ್ಕೆ, ನನಗೆ ಬೇಡ ಇದು, ನನಗೆ ಬೇಜಾರು ಮಾಡಬೇಡ ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ ಸರಿ ಆಯಿತು ಬೇಗ ರೆಡಿ ಆಗು ಅಂತ ಅಂದ್ಬಿಟ್ಟು ಆ ಹುಂಡಿನ ತೊಗೊಂಡು ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ವೀಕ್ಷಿತನ ಹೊರ ಕರ್ಕೊಂಡು ಹೋಗೋಕ್ಕಾಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಅಲ್ಲಿ ಹಿಂಗೆ ಸಾರ್ಥಕ್ ಬಂದು ಯಾಕೆ ಆದಿ ಬೇಜಾರು ಮಾಡ್ಕೊಂಡು ನಿಂತಿದ್ಯಾ, ವೀಕ್ಷಿತನ ಹೊರ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ ಬೇಜಾರಾ ಅಂತ ಕೇಳ್ತಾನೆ. ಅದಕ್ಕೆ ಹೌದು ಬ್ರೋ, ನೀನೇ ನೋಡ್ದಿಯಲ್ಲ ಹೆಂಗೋ ಕಷ್ಟಪಟ್ಟು ಸಾರಿ ಕೇಳೋಣ ನಾನು ಮಾಡಿರೋ ತಪ್ಪಿಗೆ, ಅವಳನ್ನ ಹೊರ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೆ, ಅವಳನ್ನೂ ಒಪ್ಪಿಸಿದ್ದೆ ಕಷ್ಟಪಟ್ಟು, ಅಷ್ಟರೊಳಗಡೆ ಅಮ್ಮ ಬಂದು ಅದನ್ನು ಫ್ಲಾಪ್ ಮಾಡಿಬಿಟ್ಲು, ನೀನು ನೋಡ್ದಿಯಲ್ಲ ಏನಾಯಿತು ಅಂತ ಅಂದ್ಬಿಟ್ಟು ಅಂತ ಆದಿ ಹೇಳ್ತಾನೆ. ಅದಕ್ಕೆ ಸಾರ್ಥಕ್ ಇವಾಗ ಅವಳು ಬರ್ತಾ ಇಲ್ಲ ನಿನ್ನ ಜೊತೆ ಹೊರಗೆ ಅನ್ನೋದಕ್ಕೆ ನೀನು ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ, ಆದರೆ ಆಲ್ರೆಡಿ ನೀನು ಅವಳಿಗೆ ಎಷ್ಟೊಂದು ಅವಮಾನ ಮಾಡಿದ್ಯಾ,
ಅವಳಿಗೆ ಎಷ್ಟು ಬೇಜಾರಾಗಿದೆ ಅಂತ ನೀನು ಯಾವತ್ತಾದರೂ ಯೋಚನೆ ಮಾಡಿದ್ದೀಯಾ? ಅಕ್ಕಪಕ್ಕ ಯಾರಿದ್ದಾರೆ ಅಂತಲೂ ನೋಡದೆ ಅವಳು ರುಕ್ಸ್ ಅಂತ ನಿನ್ನ ಹತ್ರ ಹೇಳೋಕೆ ಬಂದಾಗ ಅವಳಿಗೆ ಚೆನ್ನಾಗಿ ಬೈದು ಅವಮಾನ ಮಾಡಿ ಕಳಿಸ್ದೆ. ಹುಡುಗಿ ಯಾವಾಗಲೂ ತನ್ನ ಪ್ರೀತಿಸೋ ಹುಡುಗ ಹೊಡೆದ್ರು ಬೈದರು ಎಷ್ಟೇ ಮಾಡಿದ್ರು ಸಹಿಸ್ಕೊತಾಳೆ. ಆದರೆ ಆ ಪ್ರೀತಿ ಮಾಡೋ ಹುಡುಗನ ಮನಸ್ಸಲ್ಲಿ ನಾನೇ ಇಲ್ಲ ಅಂತ ಗೊತ್ತಾದರೆ ಯಾವ ಹುಡುಗಿನೂ ಸಹಿಸ್ಕೊಳ್ಳಲ್ಲ. ತನ್ನ ಸ್ವಾಭಿಮಾನಕ್ಕೆ ಯಾವಾಗ ಧಕ್ಕೆ ಬರ್ತಾ ಇದೆ ಅಂತ ಗೊತ್ತಾಯ್ತು ಅವಳಿಗೆ, ಆವಾಗಲೇ ಅವಳು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಲು. ಅದನ್ನು ಗೌರಿ ಬಂದು ನನಗೆ ಹೇಳಿದ್ಲು ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಹಾಗಾದರೆ ವೀಕ್ಷಿತ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ನಿಂಗೆ ಮುಂಚೆನೇ ಗೊತ್ತಿತ್ತ ಬ್ರೋ ಅಂತ ಕೇಳ್ತಾನೆ. ಅದಕ್ಕೆ ಹೌದು ಆದಿ, ಅಂದರೆ ರುಕ್ಸ್ ಮೇಲಿರೋ ಭಾವನೆ ನಿನಗೆ ಬದಲಾಗಬೇಕಿತ್ತು. ವೀಕ್ಷಿತ ಏನು ಅನ್ನೋದು ನಿನ್ಗೆ ಅರ್ಥ ಆಗಬೇಕಿತ್ತು. ಅದಕ್ಕೋಸ್ಕರ ನಾನು ಸುಮ್ಮನೆ ಆದೆ, ನಾನು ತಡೀನಿಲ್ಲ. ಅದಾದಮೇಲೆ ವೀಕ್ಷಿತನ ನಿನ್ನನ್ನು ಮೀಟ್ ಮಾಡಿಸ್ದೆ, ನಿನ್ನಲ್ಲಿದ್ದಿದ್ದ ಭಾವನೆ ಬದಲಾಯಿತು. ಈಗ ಅವಳು ಬಂದಳು, ಆದರೆ ಅವಳು ಬಂದಿರೋದು ನಿನ್ನ ಮೇಲಿನ ಪ್ರೀತಿಗಲ್ಲ, ನನ್ನ ಮೇಲಿನ ನಾನು ಹೇಳಿದ್ದಕ್ಕೆ ಅಂತ ಬಂದಿದ್ದಾಳೆ. ನನ್ನ ಮೇಲಿನ ಬಲವಂತಕ್ಕೆ ಅವಳು ಬಂದಿದ್ದಾಳೆ. ನೀನು ಅದಕ್ಕೆ ಪ್ರಯತ್ನ ಪಡಬೇಕು. ಅವಳ ಮನಸ್ಸಲ್ಲಿ ನೀನು ಜಾಗ ಹುಟ್ಟಿಸ್ಕೊಬೇಕು. ನೀನು ನಿನ್ನ ಪ್ರಯತ್ನನ ಬಿಡಬೇಡ ಪಡ್ತಾ ಇರೋ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಹಾಗಾದರೆ ನನ್ನ ಮೇಲೆ ವೀಕ್ಷಿತಂಗೆ ಪ್ರೀತಿ ಬರೋದೇ ಇಲ್ವೊಬ್ರು ಅಂತ ಕೇಳ್ತಾನೆ. ಅದಕ್ಕೆ ಪ್ರೀತಿ ಬಂದರೂ ಬರ್ಬೋದು, ಬರ್ದನೇ ಇದ್ದರೂ ಇರ್ಬೋದು, ಆದರೆ ನಿನ್ನ ಪ್ರಯತ್ನನ ನೀನು ಬಿಡಬೇಡ. ಯಾವತ್ತೂ ಅವಳು ನೀನು ಮಾಡಿರೋ ಅವಮಾನನ ಮರಿತಾಳೋ ಅವತ್ತು ನಿನ್ನ ಪ್ರೀತಿನ ಅವಳು ಒಪ್ಕೊತಾಳೆ. ಮಾತ್ರ ನಿಲ್ಲಿಸ್ಬೇಡ, ಪ್ರಯತ್ನ ಪಡ್ತಾನೆ ಇರು. ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಹುಟ್ಟೋ ಥರ ಮಾಡು ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಆದಿ ಹೌದು ಬ್ರೋ, ನಾನು ಅವಳನ್ನ ಹೊಲಿಸ್ಕೊತೀನಿ, ನನ್ನ ಮೇಲೆ ಪ್ರೀತಿ ಬರೋ ಥರ ನಾನು ಮಾಡ್ತೀನಿ. ನನಗೆ ಅವಳನ್ನ ಬಿಟ್ಟು ಇರೋಕ್ಕಾಗಲ್ಲ ಬ್ರೋ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾನೆ. ಸಾರ್ಥಕ್ ಆದಿನ ಹಗ್ ಮಾಡಿ ಡೋಂಟ್ ವರಿ, ನಿಮ್ಮ ಇಬ್ಬರು ಪ್ರೀತಿಗೆ ನಾನು ಏನು ಮಾಡಬೇಕು ಅದನ್ನು ಖಂಡಿತ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಾರ್ಥಕ್ ಆದಿಗೆ ಭರವಸೆ ಕೊಡ್ತಾರೆ. ಅದಕ್ಕೆ ಆದಿ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಅಂತ ಆದಿ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.